ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೆಲ್ದಿ ಅವಕಾಡೋ ಜ್ಯೂಸ್ ಮಾಡ್ತಿದ್ದೀನಿ. ಅವಕಾಡೋ ಜ್ಯೂಸ್ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಹೇಳ್ತೀನಿ. 2 ಸ್ಪೂನ್ ಸಕ್ಕರೆ ಬೇಕು, 6 ಖರ್ಜೂರ ಬೇಕು, ಒಂದು 10 ಗೋಡಂಬಿ ಬೇಕು, ಒಂದು ಸ್ಮಾಲ್ ಕಪ್ಪಲ್ಲಿ ಮಿಲ್ಕ್ ಬೇಕು ಆ್ಯಂಡ್ ವಾಟರ್ ಬೇಕು. ಇವಾಗ ಅವಕಾಡೋ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅವಕಾಡೋ ಕಟ್ ಮಾಡ್ಕೊಬೇಕು. ಅವಕಾಡೋ ಈ ತರ ತೆಗಿಬೇಕು ಸ್ಪೂನಲ್ಲಿ. ಇವಾಗ ಅವಕಾಡೋ ಪೀಸಸ್ ಮಾಡ್ಕೊಬೇಕು ಈ ತರ. ಅವಕಾಡೋ ಜ್ಯೂಸ್ ಇದ್ರಲ್ಲಿ ಹಾಕ್ಬೇಕು, ಮಿಕ್ಸಿಯಲ್ಲಿ ಹಾಕ್ಬೇಕು. 6 ಖರ್ಜೂರ ಹಾಕ್ತಿದ್ದೀನಿ. ಗೋಡಂಬಿ 10 ಗೋಡಂಬಿ ಹಾಕ್ತಿದ್ದೀನಿ. 1 ಕಪ್ ಸ್ಮಾಲ್ ಕಪ್ಪಲ್ಲಿ ಮಿಲ್ಕ್ ಹಾಕ್ತಿದ್ದೀನಿ. ಸಕ್ಕರೆ 2 ಸ್ಪೂನ್ ಹಾಕ್ತಿದ್ದೀನಿ. ಇವಾಗ ಕ್ಲೋಸ್ ಮಾಡ್ತಿದ್ದೀನಿ ಜಾರು. ಮಿಕ್ಸಿ ವಾಟರ್ ಹಾಕ್ತಿದ್ದೀನಿ. ನನಗೆ ಜ್ಯೂಸ್ ಮಿಲ್ಕ್ ಶೇಕ್ ತರ ಕುಡಿಯೋಕೆ ಇಷ್ಟ ಇಲ್ಲ, ಸ್ವಲ್ಪ ಜ್ಯೂಸ್ ತರ ಇಷ್ಟ, ಜ್ಯೂಸ್ ತರ ಮಾಡ್ತಿದ್ದೀನಿ. ಮಿಕ್ಸಿ ಅಲ್ಲಿ ಇಡ್ತಿದ್ದೀನಿ, ಸ್ವಿಚ್ ಆನ್ ಮಾಡಿದೆ. ನೋಡಿ ಫ್ರೆಂಡ್ಸ್, ನಾನು ಓಪನ್ ಮಾಡ್ತಿದ್ದೀನಿ ಈ ಜ್ಯೂಸ್. ಇದು ಮಿಲ್ಕ್ ಶೇಕ್ ಇದೊಂದು ಸ್ವಲ್ಪ ಗಟ್ಟಿಯಾಗಿದೆ. ನೀರು ಹಾಕ್ಬೇಕು. ಖರ್ಜೂರ ಹಾಕಿದ್ವಲ್ಲ, ಸೊ ಇನ್ನೊಂದ್ಸರಿ ನೀರ್ ಹಾಕಿ ಮಿಕ್ಸ್ ಮಾಡಬೇಕು. ಒನ್ ಮಿನಿಟ್ ಐ ಇದ್ರಲ್ಲಿ ಮಿಕ್ಸಿ ಮಾಡಬೇಕು. ನಾನು ಮತ್ತೆ ಇನ್ನೊಂದ್ಸರಿ ಮಿಕ್ಸಿ ಮಾಡ್ತಿದ್ದೀನಿ. ಇವಾಗ ಜಾರ್ ಓಪನ್ ಮಾಡ್ತಿದ್ದೀನಿ. ಇವಾಗ ಇದು ಗಟ್ಟಿಯಾಗೇ ಇರುತ್ತೆ. ನಾವು ಇವಾಗ ಸೋಸ್ತಿದೀವಿ. ಸ್ವಲ್ಪ ನೀರ್ ಹಾಕೊಂಡು ಸೋಸ್ಬೇಕು. ನನಗೆ ಮಿಲ್ಕ್ ಶೇಕ್ ಇಷ್ಟ ಇಲ್ಲ. ಈ ಅವಕಾಡೋ ಜ್ಯೂಸ್ ಕುಡಿಯೋದ್ರಿಂದ ಬೆನಿಫಿಟ್ಸ್ ತುಂಬಾ ಇದೆ. ಅವಕಾಡೋ ಜ್ಯೂಸ್ ಕುಡಿಯೋದ್ರಿಂದ ಯೂಸಸ್ ಏನು ಅಂದ್ರೆ, ಡೈಜೆಷನ್ಗೆ ಒಳ್ಳೇದು, ಮತ್ತೆ ಕಣ್ಣಿಗೆ ಒಳ್ಳೇದು, ಮತ್ತೆ ವೀಕ್ಲಿ ಒನ್ಸ್ ನಾನು ಯಾವಾಗ್ಲೂ ಕುಡಿತಾನೆ ಇರ್ತೀನಿ ಅವಕಾಡೋ ಜ್ಯೂಸು. ಅವಕಾಡೋ ಜ್ಯೂಸ್ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದ್ಸರಿ ಅವಕಾಡೋ ಜ್ಯೂಸ್ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದೇ ರೀತಿ ಹೆಲ್ದಿ ಜ್ಯೂಸಸ್ ಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ.